ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ತಿಳಿಸ್ಕೊಡ್ತಾ ಇರೋವಂಥ ಈ ಒಂದು ಪರಿಹಾರ ಬಂದು ಶತ್ರು ದೋಷ ಯಾರಿಗಾದರೂ ಇದ್ದರೆ, ಅಂದರೆ ನಿಮಗೆ ಶತ್ರುಗಳ ಕಾಟ ಆಗಲಿ, ಇಲ್ಲ ಯಾರಿಂದಾದರೂ ನಿಮಗೇನಾದರೂ ತೊಂದರೆ ಇರ್ಬೋದು, ಇಲ್ಲ ನೀವು ವರ್ಕ್ ಮಾಡೋ ಜಾಗದಲ್ಲಿ ನಿಮಗೇನಾದರೂ ತೊಂದರೆ ಆಗೋದು, ತೊಂದರೆ ಅಂದರೆ ಮಾತಲ್ಲಿರ್ಬೋದು, ಇಲ್ಲ ಬೇರೆ ರೀತಿಯಲ್ಲಾಗಿರ್ಬೋದು, ಇಲ್ಲ ನಿಮಗೆ ನೋವಾಗುವಂಥ ರೀತಿಯಲ್ಲಿ ಯಾರಾದರೂ ನಡ್ಕೊಂಡು ನಿಮಗೆ ಹರ್ಟ್ ಆಗ್ತಿದೆ ಅಂದರೆ ಯಾವುದೇ ಒಂದು ಸಣ್ಣ ರೀತಿಯಲ್ಲಿ ಆದರೂ ಕೂಡ ನಾವು ಅದನ್ನು ಶತ್ರುಗಳಂತಲೇ ಹೇಳ್ತೀವಿ. ಹಾಗಾಗಿ ನಿಮಗೆ ಆ ರೀತಿ ಏನಾದರೂ ತೊಂದರೆಗಳಾಗ್ತಿದೆ, ಇಲ್ಲ ನಿಮಗೆ ಆಲ್ರೆಡಿ ಯಾರಾದರೂ ಶತ್ರುಗಳು ಮುಂಚೆ ಇದ್ದರೂ ಅವರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆ, ಅದು ಮಾತು ರೀತಿಯಲ್ಲಾದರೂ ಇರ್ಬೋದು, ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಇರ್ಬೋದು. ಶತ್ರುಗಳು ಅಂತ ಬಂದಾಗ ಕೆಲವೊಬ್ಬರು ಕೆಟ್ಟವರಾಗಿರ್ತಾರೆ, ಇನ್ನು ಕೆಲವರು ಒಳ್ಳೆಯವರಾಗಿರ್ತಾರೆ, ಆದರೆ ಅವರಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ಆ ಒಂದು ರೀತಿಯಲ್ಲಿ ಕೂಡ ನಮಗೆ ಹರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಟ್ಟ ರೀತಿಯಲ್ಲಂತ ಬಂದಾಗ ಅವರು ಮಾತಿನಲ್ಲೇ ಅಲ್ದಿರ ಕೂಡ ಮಾತಾಡಿದ್ರೆ ಬೇರೆ ಪ್ರಯೋಗಗಳು ಮಾಡಿ ಕೂಡ ಇನ್ನೊಬ್ಬರಿಗೆ ನೋವಾಗುವಂಥ ಒಂದು ರೀತಿಯಲ್ಲಿ ತೊಗೊಂಡು ಬಂದು ಇಟ್ಬಿಡ್ತಾರೆ. ಇನ್ನೊಬ್ಬರು ಜೀವನದಲ್ಲಿ ಆಟ ಆಡೋವಂಥ ಕೆಲಸಗಳು ಮಾಡ್ತಿರ್ತಾರೆ. ಅದು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಯಾರು ಮಾಡ್ತಿದ್ದಾರೆ, ಏನಾಗ್ತಿದೆ ಅನ್ನೋದು. ನಾವು ಎಷ್ಟೊಂದು ಸರಿ ಏನಾಗುತ್ತೆ ಅಂದರೆ ಒಳ್ಳೆಯವರಂತ ನಾವು ಯಾರನ್ನ ಅಂದ್ಕೊಂಡಿರ್ತೀವೋ ಅವರೇ ನಮ್ಮ ಶತ್ರುಗಳಾಗಿ ಉಳಿದು ಬಿಟ್ಟಿರ್ತಾರೆ. ಆದರೆ ನಮಗೆ ಗೊತ್ತಾಗಲ್ಲ, ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆಯಿಂದ ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಇದು ಒಂದು ನಾವು ಆ ರೀತಿ ತಿಳ್ಕೊಳ್ಳೋದು ತಪ್ಪು ಅಂತ ಹೇಳಲ್ಲ, ಆದರೆ ಈ ರೀತಿ ಆಗೋದು ಸಹಜ ಅಂತ ಹೇಳ್ಬೋದು. ಈ ರೀತಿ ನಿಮಗೇನಾದರೂ ಆಗ್ತಿದೆಯಾ, ಆ ರೀತಿ ನಿಮಗೆ ಯಾವತ್ತಾದರೂ ನಿಮಗೆ ಫೀಲ್ ಆಗಿದ್ದರೆ ಈ ಒಂದು ಪರಿಹಾರ ನೀವು ಮಾಡ್ಕೋಬೋದು. ಇನ್ನು ನಿಮಗೆ ಫೀಲ್ ಆಗಿಲ್ಲ, ನಿಮ್ಗೆ ಯಾವುದೇ ರೀತಿ ಶತ್ರುಗಳಿಲ್ಲ, ನನಗೆ ಆ ಥರ ಏನೂ ಇಲ್ಲ ಅಂದರೂ ಕೂಡ ಈ ಒಂದು ಪರಿಹಾರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅಕಸ್ಮಾತಾಗಿ ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಅದು ಈ ಒಂದು ಪರಿಹಾರ ಮಾಡೋದ್ರಲ್ಲಿ ನಿಮಗೆ ಒಟ್ಟೋಗುತ್ತೆ. ನಿಮಗೆ ಗೊತ್ತಿಲ್ಲದಿರೋನೂ ಕೂಡ ಯಾರಾದರೂ ಇದ್ದರೂ ಕೂಡ ಇದು ಒಂದು ಪರಿಹಾರ ಮಾಡೋದ್ರಿಂದ ನಿಮಗೆ ಶತ್ರು ದೋಷದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಬಹುದು. ಇನ್ನು ನೀವು ಪರಿಹಾರ ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮ್ಯಾಚ್ ಬಾಕ್ಸ್ ಒಂದು ಯೂಸ್ ಮಾಡಿದರೆ ಸಾಕು, ನಿಮ್ಗೆ ₹1 ಖರ್ಚಿಲ್ಲ. ಆದರೆ ಒಂದು ಹೊಸ ಮ್ಯಾಚ್ ಬಾಕ್ಸ್ ತರಬೇಕಾಗುತ್ತೆ, ಅದರಿಂದ ನೀವು ಒಂದು ಕಡ್ಡಿನೂ ಯೂಸ್ ಮಾಡಿರಬಾರ್ದು. ಇದಕ್ಕೆ ಅಂತಲೇ ಒಂದು ಮ್ಯಾಚ್ ಬಾಕ್ಸ್ ತೊಗೊಳ್ಳಿ, ಇಲ್ಲ ನಿಮ್ಮ ಮನೇಲಿ ಹೊಸದೊಂದು ಪ್ಯಾಕೆಟ್ ಬಾಕ್ಸ್ ಇದ್ದರೆ ನೀವು ಅದನ್ನೇ ತಗೊಂಡು ನೀವು ಈ ಒಂದು ಪ್ರಯೋಗ ಮಾಡ್ಕೋಬಹುದು. ಇನ್ನು ಇದನ್ನು ಯಾವ ದಿನ ಮಾಡಬೇಕು ಅಂತ ಹೇಳೋದಾದರೆ, ನೀವು ಬುಧವಾರ ಮಾಡ್ಬೋದು, ಇದು ಶನಿವಾರ ಮಾಡ್ಬೋದು, ಇಲ್ಲ ಅಮಾವಾಸ್ಯೆ ದಿನ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಇದು ಒಂದು ದಿನ ಮಾಡಿ ನೆಕ್ಸ್ಟ್ ದಿನಕ್ಕೆ ನಾವು ಇದನ್ನು ತೆಗಿತೀವಿ. ಹಾಗಾಗಿ ಅಮಾವಾಸ್ಯೆ ದಿನ ಮಾಡಿ ಅದ್ರ ಮುಂದಿನ ದಿನ ಇದನ್ನು ತೆಗೆಯೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇಲ್ಲ ನಿಮಗೆ ತಕ್ಷಣಕ್ಕೆ ಮಾಡಬೇಕು ಅಂತ ಬಂದಾಗ ಬುಧವಾರ ಇಲ್ಲ ಶನಿವಾರ ಮಾಡೋದು ಕೂಡ ತುಂಬ ಒಳ್ಳೆಯದೇನೆ. ಇನ್ನು ಇದಕ್ಕೆ ಟೈಮಿಂಗ್ಸು ಆ ರೀತಿ ಎಲ್ಲ ಏನೂ ಇಲ್ಲ, ಯಾವ ಟೈಮಲ್ಲಾದರೂ ಮಾಡ್ಕೋಬೋದು ನೀವು. ಅಂದರೆ ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ, ಯಾವಾಗಾದರೂ ನೀವು ಇದನ್ನು ಮಾಡ್ಕೋಬೋದು. ನಿಮಗೆ ಯಾವಾಗ ಆಗುತ್ತೆ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಅನ್ನೋವಂಥ ಸಮಯ ನೋಡಿಕೊಂಡು ನೀವು ಇದನ್ನು ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು. ಇನ್ನು ನಾನು ಹೇಳಿದಾಗೆ ಮ್ಯಾಚ್ ಬಾಕ್ಸ್ ಬೇಕು, ಹಾಗೆ ಅದ್ರ ಜೊತೆಯಲ್ಲಿ ನಿಮಗೆ ಒಂದು ವೈಟ್ ಶೀಟು ಸಣ್ಣದಾಗಿರೋವಂಥದ್ದು, ಅಂದರೆ ನೀವು ಮಡಚಿದ್ರೆ ಆ ಮ್ಯಾಚ್ ಬಾಕ್ಸ್ ಒಳಗೆ ನೀವು ಇಡಬೇಕು. ಆ ರೀತಿ ಆಗೋಷ್ಟು ಸಣ್ಣ ಪೇಪರ್ ಇರಬೇಕು. ಆ ಪೇಪರಲ್ಲಿ ನೀವು ಏನೂ ಬರೆದಿರಬಾರ್ದು, ವೈಟ್ ಪೇಪರ್ ಇರಬೇಕು. ಈ ಲೈನ್ಸ್ ಎಲ್ಲ ಇರೋವಂಥ ಪೇಪರ್ ತೊಗೋಬಾರ್ದು, ಪ್ಲೇನ್ ಪೇಪರ್ ಬರುತ್ತಲ್ಲ ಆ ಒಂದು ಪೇಪರ್ನ ನೀವು ಇಟ್ಕೋಬೇಕಾಗುತ್ತೆ. ಇನ್ನು ಈ ಒಂದು ಪ್ರಯೋಗ ಮಾಡೋಕ್ಕೆ ಕಪ್ಪು ಇಂಕ್ ಯೂಸ್ ಮಾಡಬೇಕು, ಬ್ಲ್ಯಾಕ್ ಇಂಕ್ ಪೆನ್ನೇ ಯೂಸ್ ಮಾಡಬೇಕು. ಅದು ಸ್ಕೆಚ್ ಪೆನ್ ಆದರೂ ಇರ್ಬೋದು, ನಾರ್ಮಲ್ ಪೆನ್ ಆದರೂ ಇರ್ಬೋದು. ಯಾಕೆಂದರೆ ನಾನು ಬೇರೆ ಪರಿಹಾರಕ್ಕೆಲ್ಲ ಯಾವತ್ತೂ ಬ್ಲ್ಯಾಕ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಈ ಒಂದು ಪರಿಹಾರಕ್ಕೆ ನೀವು ಬ್ಲ್ಯಾಕ್ ಬಿಟ್ಟು ಇನ್ನೇನು ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಕಪ್ಪು ಇಂಕ್ ಪೆನ್ ನಿಮ್ಮ ಹತ್ರ ಇದ್ದರೆ, ಇಲ್ಲ ಯಾವುದಾದ್ರೂ ಸ್ಕೆಚ್ ಪೆನ್ ಇರ್ಬೋದು, ಇಲ್ಲ ಒಂದು ನಾರ್ಮಲ್ ಪೆನ್, ಯಾವುದಾದ್ರೂ ಒಂದು ಕಪ್ಪು ಕಲರ್ ಇರಬೇಕು. ಆ ರೀತಿ ಒಂದು ಪೆನ್ ತಗೊಂಡು ನೀವು ಈ ಖಾಲಿ ಪೇಪರ್ ಏನಿದೆ ಅದರ ತುದಿಯಲ್ಲಿ, ಅಂದರೆ ಟಾಪ್ ಅಂದರೆ ಮೇಲ್ಗಡೆ ಭಾಗದಲ್ಲಿ ಏನು ಬರುತ್ತಲ್ವ, ಈಗ ಒಂದು ಬಾಕ್ಸ್ ಥರ ನೀವು ಕಟ್ ಮಾಡಿದರೆ ಅದ್ರ ಮೇಲ್ಗಡೆ ಜಾಗ ಏನಿದೆ ಅಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ನೀವು ಬರಿಬೇಕಾಗುತ್ತೆ. ಅಂದರೆ ನಿಮ್ಗೆ ಇವಾಗ ಹೆಸರು ಗೊತ್ತಿದ್ದರೆ ನೀವು ಹೆಸರು ಬರಿಬೋದು. ಈಗ ಇಬ್ಬರು ಶತ್ರುಗಳಿದ್ದಾರೆ ಅಂದರೆ ಇಬ್ಬರು ಶತ್ರುಗಳ ಹೆಸರು ಬರಿಬೋದು. ಇಲ್ಲ ನಿಮಗೆ ಶತ್ರುಗಳು ಯಾರು ಅಂತ ಗೊತ್ತಿಲ್ಲ ಅನ್ನೋದಾದರೆ ನಿಮಗೆ ಜಸ್ಟ್ ಶತ್ರು ಅಂತ ಅದ್ರ ಮೇಲೆ ಬರಿಬೋದು. ಬೇರೆ ಏನೂ ಬರೆಯೋ ಅವಶ್ಯಕತೆ ಇಲ್ಲ. ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ, ನಿಮಗೆ ಗೊತ್ತಿದ್ದರೆ ಯಾರ್ದಾದ್ರೂ ಹೆಸರಿಲ್ಲ, ನಿಮ್ಮ ಮನಸ್ಸಿಗೆ ಇವರು ನನಗೆ ತೊಂದರೆ ಕೊಡ್ತಿರ್ಬೋದು ಅನ್ನೋವಂಥ ಒಂದು ಭಾವನೆ ಇದ್ದರೂ ಕೂಡ ನೀವು ಅವರ ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡ್ಬೋದು. ಇದು ನೀವು ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗುತ್ತೆ ಅನ್ನೋಂಥ ಯೋಚನೆ ಏನು ಬೇಡ. ಇದು ಕೆಟ್ಟ ಪರಿಹಾರ ಅಲ್ಲ, ಅಂದರೆ ಯಾರಿಗೂ ಏನು ಅಂತ ರಾಂಗ್ ಆಗಿ ಹೋಗಿ ಇದಾಗುತ್ತೆ ಅನ್ನೋದು ಏನೂ ಇಲ್ಲ. ನಿಮ್ಮ ತಂಡೆಗೆ ಅವರು ಮುಂದಕ್ಕೆ ಬರಲ್ಲ ಅಷ್ಟೇ. ಅಂದರೆ ಅವರಿಗೆ ಮನಸ್ಸಲ್ಲೇ ಏನಾದರೂ ನಿಮ್ಮ ಮೇಲೆ ಮಾಡಬೇಕು ಅಂದಾಗ ಅದು ಅಲ್ಲೇ ತಡೆ ಕಟ್ಟುತ್ತೆ. ನಿಮ್ಮ ಮೇಲೆ ಯಾವುದೇ ರೀತಿ ಅವರು ಪ್ರಯೋಗ ಮಾಡದೇ ಇರೋವಂಥ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಅಷ್ಟೇ ಇದರಿಂದ ನಿಮಗೆ ಇದಾಗ್ತಿರೋದು. ಹಾಗಾಗಿ ಯಾರ ಹೆಸರೇ ಬರೆದು ನೀವು ಮಾಡ್ತೀರಾ ಅವ್ರಿಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ, ನಿಮ್ಮ ತಂಡೆಗೆ ಅವರು ಮುಂದೆ ಬರಲ್ಲ ಅಷ್ಟೇ. ಹಾಗಾಗಿ ನೀವು ಈ ಒಂದು ಹೆಸರನ್ನು ಬರೆದು ನಂತರ ನೀವು ಇದನ್ನು ಏನು ಮಾಡಬೇಕು ಅಂದರೆ ನೀಟಾಗಿ ಫೋಲ್ಡ್ ಮಾಡಿ ಮ್ಯಾಚ್ ಬಾಕ್ಸ್ ಒಳಗಡೆ, ಅಂದರೆ ಓಪನ್ ಮಾಡಿದ ಮೇಲೆ ಅದರೊಳಗಡೆ ಜಾಗ ಇರುತ್ತಲ್ಲ ಅಲ್ಲಿ ಇಟ್ಬಿಟ್ಟು ಮ್ಯಾಚ್ ಬಾಕ್ಸ್ನ ಮುಚ್ಚಬೇಕಾಗುತ್ತೆ.
ನಂತರ ನೀವು 24 ಅವರ್ಸ್ ಇದನ್ನು ಇಡಬೇಕಾಗತ್ತೆ. ಅಂದರೆ ಬೇರೆಯವರು ಎತ್ಕೊಳ್ಳೋದು, ಒಂದು ಕಡ್ಡಿ ಅದರಿಂದ ಎತ್ತಿ ಯೂಸ್ ಮಾಡೋದು, ಈ ರೀತಿಯಲ್ಲಿ ಆಗಬಾರ್ದು. ನೀವೆಲ್ಲಾದರೂ ಒಂದು ಕಡೆ ನೀವು ಕಾಣ್ದಿರೋಂಥ ಜಾಗದಲ್ಲಿ, ಅಂದರೆ ನೀವು ಇದನ್ನು ಯಾರಿಗೂ ಹೇಳೋ ಹಾಗಿಲ್ಲ, ನೀವು ಹಿಂಗೆ ಮಾಡ್ತಿದ್ದೀರಾ ಅನ್ನೋದು ಯಾರಿಗೂ ಹೇಳೋ ಹಾಗಿಲ್ಲ, ಮನೇಲೂ ಹೇಳೋ ಹಾಗಿಲ್ಲ, ಯಾರಿಗೂ ಗೊತ್ತಿಲ್ಲದಿರೋ ರೀತಿಯಲ್ಲಿ ಸೀಕ್ರೆಟಾಗಿ ಇದನ್ನು ಮಾಡಬೇಕಾಗತ್ತೆ. ಹಾಗಾಗಿ ನೀವು ಯಾರಿಗೂ ಗೊತ್ತಿಲ್ಲದಿರಂಗೆ ಮಾಡೋದ್ರಿಂದ ಈ ಮ್ಯಾಚ್ ಬಾಕ್ಸ್ ಯಾರ್ದು ಕೈಯಲ್ಲಿ ಸಿಗೋದೇ ಇರೋವಂಥ ರೀತಿಯಲ್ಲಿ ನೀವು ಇದನ್ನು ನೋಡ್ಕೋಬೇಕಾಗುತ್ತೆ. ಪಿಲ್ಲೋ ಕೆಳಗೆ ಎಲ್ಲಾದರೂ, ಅಂದರೆ ನೀವು ರಾತ್ರಿ ಮಾಡೋದಾದರೆ ಪಿಲ್ಲೋ ಕೆಳಗೆ ಇಟ್ಟು ಮಲಗಿ, ನೆಕ್ಸ್ಟ್ ದಿನ ಅಂದರೆ 24 ಅವರ್ಸ್ ಆದಮೇಲೆ ನೀವು ಆ ಜಾಗದಿಂದ ನೀವು ತೆಗಿಬೇಕಾಗತ್ತೆ. ಅದು ಎಲ್ಲಾದರೂ ಒಂದು ಮೂಲೆಯಲ್ಲಿ ನಿಮ್ಮ ಮನೇಲಿ ಜಾಗ ನೋಡಿಕೊಂಡು ನೀವೇ ನೋಡ್ಕೊಂಡು ಇಟ್ಕೊಳ್ಳಿ, ಯಾರೂ ಮುಟ್ಟದೇ ಇರೋ ರೀತಿಯಲ್ಲಿ. ನಂತರ 24 ಅವರ್ಸ್ ಆದಮೇಲೆ ನೀವು ಇದನ್ನು ತೊಗೊಂಡೋಗಿ ಎಲ್ಲಾದರೂ ಊತಾಕಬೇಕಾಗತ್ತೆ. ಅಂದರೆ ಇವಾಗ ನಿಮಗೆ ಮನೆ ಹತ್ರ ಗಿಡ ಎಲ್ಲಾದರೂ ಇದ್ದರೆ ಅಲ್ಲಿ ಹಾಕ್ಬೋದು, ಇಲ್ಲ ನಿಮಗೆ ಯೂಸ್ ಆಗದೇ ಇರೋಂಥ ಪಾಟ್ಗಳೇನಾದರೂ ವೇಸ್ಟ್ ಮಾಡಿರೋದು ಇಟ್ಟಿದ್ರೆ ಆ ರೀತಿ ಆದರೂ ಇರ್ಬೋದು, ಇಲ್ಲ ಹೊರಗಡೆ ಎಲ್ಲಾದರೂ ಮರನೋ ಏನಾದರೂ ಇದ್ದರೆ ಒಂಚೂರು ಕಡ್ಡಿಯಲ್ಲಿ ನೀವು ಅಗೆದುಬಿಟ್ಟು ಅದರೊಳಗಡೆ ಹಾಕಿ ಮುಚ್ಚಿಬಿಡಬೇಕು. ಅಂದರೆ ಮಣ್ಣಲ್ಲಿ ಒಳಗಡೆ ಹೋಗಬೇಕು. ಮಾಡೋಂಥ ಟೈಮಲ್ಲಿ ನೀವು ಇದು ಯಾರಿದ್ದಾರೆ ಈ ಶತ್ರುಗಳು ನಿಮಗೆ ಮನಸ್ಸಲ್ಲಿ ನೆನೆಸ್ಕೊಂಡಿಲ್ಲ, ಯಾರೂ ಗೊತ್ತಿಲ್ಲ ಅಂದರೆ ಯಾರು ಶತ್ರುಗಳಿದ್ದಾರೆ ಅವ್ರು ಯಾವತ್ತೂ ನನಗಿನ್ನ ತೊಂದರೆ ಕೊಡೋಕ್ಕೆ ಬರಬಾರ್ದು ಅಂತ ನೀವು ಹೇಳ್ತಾ ರಾಹು ಗ್ರಹ ಅನ್ನೋ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಬೇಡ್ಕೋಬೇಕಾಗತ್ತೆ. ಅದರಿಂದ ನಿಮಗೆ ಪ್ರಯೋಜನ ಜಾಸ್ತಿ ಆಗುತ್ತೆ. ಹಾಗಾಗಿ ರಾಹುವನ್ನು ನೀವು ಈ ಮಾಡೋವಂಥ ಸಂದರ್ಭದಲ್ಲಿ ನೆನೆಸ್ಕೊಂಡು ಮಾಡಬೇಕಾಗುತ್ತೆ. ರಾಹು ಗ್ರಹವನ್ನು ಅಂದರೆ ದೇವರನ್ನು ಬೇಡ್ಕೊತಾ ಈ ಶತ್ರು ಇನ್ನು ನನಗೆ ಯಾವತ್ತೂ ತೊಂದರೆ ಕೊಡೋಕ್ಕೆ ಬರಬಾರ್ದು ಅಂತ ಬೇಡ್ಕೊತಾ ಮಣ್ಣಲ್ಲಿ ಹೂತಾಕಿ ನೀವು ಅದನ್ನು ಮುಚ್ಚಬೇಕು. ಮುಚ್ಚಿದ ನಂತರ ಮತ್ತೆ ನೀವು ಇದನ್ನು ತಿರುಗಿ ನೋಡೋ ಹಾಗಿಲ್ಲ, ಹಾಗೆ ಬಿಟ್ಬಿಟ್ಟು ನೀವು ಮುಂದೆ ನಡ್ಕೊಂಡು ಹೋಗಬೇಕು. ಮನೆಯಲ್ಲಿ ಬಂದ ನಂತರ ಕೈಕಾಲು ತೊಳೆದು ಮನೆಯೊಳಗೆ ಹೋಗಬೇಕಾಗತ್ತೆ. ಮನೆಯೊಳಗೆ ಹೋಗಿದ ಮೇಲೆ ಸ್ನಾನ ಖಂಡಿತವಾಗ್ಲೂ ಮಾಡಲೇಬೇಕು. ಸ್ನಾನ ಮಾಡಿ ನೀವು ದೇವ್ರದ್ದು ಏನಾದರೂ ಒಂದು ಕುಂಕುಮನೋ ಇಲ್ಲ ವಿಭೂತಿ ಏನಾದರೂ ನೀವು ಹಚ್ಕೊಳ್ಳೋ ರೀತಿಯಲ್ಲಿದ್ದರೆ ನೀವು ಅದನ್ನು ಹಚ್ಕೋಬೋದು. ಇಲ್ಲ ದೀಪ ಹಚ್ಚಿ ದೇವ್ರಿಗೊಂದು ಕಡ್ಡಿ ಹಚ್ಚೋದು ಕೂಡ ತುಂಬ ಒಳ್ಳೆಯದು. ಮನೆಯಲ್ಲಿ ಅಂದರೆ ನಿಮ್ಮ ನೆಗೆಟಿವ್ ಆಗಿ ಏನು ನಿಮ್ಮನ್ನು ಕಾಡ್ತಿತ್ತೋ ಅದೆಲ್ಲ ಮನೆಯಿಂದ ಹೊರಗೆ ಹೋಗಿ ಪಾಸಿಟಿವ್ ಆಗಿರೋವಂಥದ್ದು ಇನ್ಮೇಲೆ ನಿಮ್ಮ ಮನೆಯಲ್ಲಿ ತುಂಬ್ತಾ ಬರುತ್ತೆ. ಈ ರೀತಿಯಾದಂಥ ಒಂದು ಎಫೆಕ್ಟು ನಿಮಗೆ ಸಿಗುತ್ತೆ. ಇದು 100% ರಿಸಲ್ಟ್ ನಿಮಗೆ ಸಿಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಒಳ್ಳೆಯದಾಗುತ್ತೆ. ಇದೇ ರೀತಿ ಪರಿಹಾರಗಳು, ಇದೇ ರೀತಿ ವಿವರಗಳು ತಿಳ್ಕೊಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.